ಸಾರಿ ಸರ್, ನಮಗೆ ಗೊತ್ತಿಲ್ಲ. ನಾವು ಆರ್ಡ್ರ್ ಮಾತ್ರ ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ. ಅಂದರೆ ನಿಮಗೆ ಯಾರು ದುಡ್ಡು ಕೊಟ್ಟರು ಅವ್ರ ಮನೆಗೆ ಹೋಗಿ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತೀರಾ? ಸಾರಿ ಸರ್, ನಾವು ಆರ್ಯ ಸರ್ಗೆ ಮಾತ್ರ ಕೆಲಸ ಮಾಡ್ತೀವಿ ಸರ್. ಅವ್ರು ಏನು ಹೇಳಿದ್ರು ಅದೇ ಫಾಲೋ ಮಾಡ್ತೀವಿ ಸರ್. ನನಗೆ ಯಾಕೋ ನೀವು ಹೇಳ್ತಿರೋ ಮಾತ್ಮೇಲೆ ನಂಬಿಕೆ ಬರ್ತಿಲ್ಲ. ಒಂದು ಕೆಲಸ ಮಾಡ್ತೀರಾ, ಆರ್ಯ ಸರ್ಗೆ ಫೋನ್ ಮಾಡಿ. ಸಾರಿ ಮೇಡಮ್, ಅವ್ರನ್ನ ಯಾವಾಗ ಅಂದರೆ ಅವಾಗ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ್ದಾರೆ, ನಾವು ಬಂದಿದ್ದೀವಿ ಅಷ್ಟೇ. ಸುಬ್ಬು, ಒಂದು ಕೆಲಸ ಮಾಡ್ತೀನಿ, ನಾನೇ ಆರ್ಯ ಸರ್ಗೆ ಫೋನ್ ಮಾಡ್ತೀನಿ. The number you are trying to call is currently not reachable. Please try again later. ಸುಬ್ಬು, ಏನೇ ನೀವು ಮಾಡಿರೋ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಅಂತ ಬರ್ತಾ ಇದೆ. ಹಾಂ, ಬೆಂಡೆಗೆ ಮಾಡ್ತೀನಿ. ಇಲ್ಲೇ ಎಲ್ಲ ಬರ್ತಿದ್ನಲ್ಲ. ಹಾಂ, ಬೆಂಡೆ. ಏನೇ ಆರ್ಯವರ್ಧನ್ ಸರ್ ಕಂಪ್ನಿ ಜಾತಕನೇ ಇಟ್ಟಿದ್ಯಾ ಡೈರಿಲಿ? ಸಾಮಾನ್ಯದವಳಲ್ಲ ನೀನು. ಜೆಂಡೆ, ಅನು ಮನೆಗೆ ಸುರಕ್ಷಿತ ವ್ಯವಸ್ಥೆ ಎಲ್ಲ ಆಗಿದೆ ಅಲ್ಲ? ಹಾಂ, ಆಯಿತು. ಪ್ರೂಫ್. ಬೆಂಡೆ ಅವರಾ? ಜೇಂಡೆ. ಅದೇ ಬೆಂಡೆ. ಅದೇ ನಮ್ಮ ಮನೆ ಹತ್ರ ಒಳ್ಳೆ ದಾಂಡಿಗ್ರಿದ್ದಂಗೆ ಅವ್ರೆ. ಬಂದು ನಿಂತವ್ರಲ್ಲ ಎಲ್ಲ ನಿಮ್ಮ ಕಡೆಯವ್ರೇನಾ? ಹಲೋ ಪುಷ್ಪ ಅವರೇ, ನಾನು ಆರ್ಯವರ್ಧನ್ ಮಾತಾಡ್ತಿದ್ದೀನಿ. ಅಯ್ಯೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಏಯ್, ಫೋನ್ ಕಿವಿಲಿ ಇಟ್ಕೊಳ್ಳೆ. ನಮಸ್ಕಾರ ಸರ್. ನಮಸ್ತೆ. ಈಗ ನಿಮ್ಮ ಮನೆ ಮುಂದೆ ನಿಂತಿದ್ದಾರಲ್ಲ, ಅವರು ನಮ್ಮ ಕಡೆಯವರೇ. ನಮ್ಮ ಆಫೀಸಿನ ಸುರಕ್ಷತೆಗೋಸ್ಕರ ಈ ವ್ಯವಸ್ಥೆ ಮಾಡಿದ್ದೀನಿ. ಭಯ ಪಡಬೇಡಿ. ನೀವು ಹೇಳ್ತಿದ್ದೀರಾ ಅಂದರೆ ನಮಗೇನು ಭಯ ಇಲ್ಲ ಸರ್. ಆದರೆ ಆಫೀಸ್ ಕೆಲಸದವರು ನಮ್ಮನೆ ಹತ್ರ. ಅನು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳಲ್ಲ, ಹಾಗಾಗಿ ಅವಳಿಂದ ಕೆಲವರು ನಮ್ಮ ಕಂಪ್ನಿ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬಹುದು, ಅಥವಾ ಅವಳನ್ನು ಹಿಂಬಾಲಿಸಲೂಬಹುದು. ಅದಕ್ಕೆ ಅವಳಿಗೆ ತೊಂದರೆ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ಈ ವ್ಯವಸ್ಥೆ. ಅವ್ರ ಪಾಡಿಗಿರ್ತಾರೆ, ನಿಮಗೇನೂ ತೊಂದರೆ ಕೊಡಲ್ಲ. ಕೆಲವು ದಿನಗಳಲ್ಲೇ ಇದೆಲ್ಲ ಸರಿಗೆ ಹೋಗುತ್ತೆ. ಹೌದಾ? ಸರಿ ಸರ್. ಸರಿ, ಹಾಗಾದರೆ ಚಿಂತೆ ಮಾಡಬೇಡಿ, ಆರಾಮಾಗಿ. ಹಾಂ, ಸುಬ್ಬು, ಎಲ್ಲರೂ ಆಫೀಸ್ ಕಡೆಯವರೇನೆ ಅಲ್ಲ. ಈ ದೊಡ್ಡ ಆಫೀಸಲ್ಲಿ ಇನ್ನೂ ಏನೇನು ರೂಲ್ಸ್ ಮಾಡ್ತಾರೆ? ಸುಬ್ಬು, ಇನ್ನೊಬ್ಬರು ಮನೆ ಕಾಯೋದಕ್ಕೆ ಸಂಬಳ ಕೊಡ್ತಾರಾ? ಸುಮ್ಮನೆ ಬರ್ತಾರಾ? ಮತ್ತಿನ್ನೇನೆ? ಎಷ್ಟು ಕೊಡ್ಬೋದು? ಯಾರೋ ಮೂರನೇವ್ರು ಬಂದು ನಮ್ಮ ಮನೇಲಿ ಇದ್ದಾರಲ್ಲ ಅನ್ನೋ ಚಿಂತೆ ನನಗಾದರೆ ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾರೆ ಅನ್ನೋ ಚಿಂತೆ ಇವಳಿಗೆ. ನನಗೆ ನನ್ನದೇ ಆದಂಥ ಚಿಂತೆ ಇದೆ. ಮಗಳ ಪರೀಕ್ಷೆ ಮುಗಿದ್ಮೇಲೆ ಮದುವೆ ಮಾಡಬೇಕು, ಇನ್ನೂ ತಡ ಮಾಡೋ ಹಾಗಿಲ್ಲ. ಆ ಚಿಂತೆ ನನಗೆ. ಅಯ್ಯೋ, ಈಗ ಸಂತೋಷ ಆಯಿತು ನೋಡಿ ನನಗೆ. ಸೊ ಬ್ರೀದ್ ಇನ್ ಮಾಡ್ತಿರ್ಬೇಕಾದ್ರೆ ಇದನ್ನು ಪ್ರೆಸ್ ಮಾಡಬೇಕು, ಬ್ರೀದ್ ಔಟ್ ಮಾಡಬೇಕಾದ್ರೆ ರಿಲೀಸ್ ಮಾಡಬೇಕು. ಓಕೆ, ಲೆಟ್ಸ್ ಡೂ ಇಟ್. ಕಮಾನ್, ಬ್ರೀದ್ ಇನ್. ನಾವು ಸ್ಲೋಲಿ ಬ್ರೀತ್ ಔಟ್. ಕಮಾನ್, ಬ್ರೀದ್ ಇನ್. Excuse me, sir. Yes, Meera. ಸರ್, ಹರ್ಷವರ್ಧನ್ ಸರ್ ಎಲ್ಲರೂ ಕಾನ್ಫರೆನ್ಸ್ ಹಾಲಿಗೆ ಬರೋಕ್ಕೆ ಹೇಳಿದ್ದಾರೆ. ಏನೋ ಇಂಪಾರ್ಟೆಂಟಾಗಿ ಡಿಸ್ಕಸ್ ಮಾಡಬೇಕು, ಎಲ್ರಿಗೂ ಇನ್ಫಾರ್ಮ್ ಮಾಡು ಅಂತ ಹೇಳಿದ್ರು.
ಯಾವುದೋ ಹೊಸ ಬಿಸ್ನೆಸ್ ಇರಬೇಕು. ಫೈನ್, ಲೆಟ್ಸ್ ಗೋ. ಆರ್ಯ ಸರ್ ಇಸ್ ಯೋರ್. ಕೂತ್ಕೊಳ್ಳಿ. ಎಸ್ ಹರ್ಷ? ದಾದಾ ಆ್ಯಕ್ಚುಲಿ ನಿಮಗೆ ವೆಯ್ಟ್ ಮಾಡ್ತದೆ. ದಾದಾ ನಾವು ಹೊಸದಾಗಿ ಏನಾದರೂ ಕಲ್ತ್ರೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತಲ್ವಾ? ಐ ಆಮ್ ವೆರಿ ಹ್ಯಾಪಿ ಟುಡೇ. ಇವತ್ತೇನು ಹೊಸದು ಕಲ್ತ್ರಿ ಸರ್? ಜೇಂಡೆ ಅಲ್ಲಿ ನೋಡಿ. ಸ್ಮೈಲಿ ಬಾಲ್ಸ್. ಎಸ್, ಇನ್ಫ್ಯಾಕ್ಟ್ ಇಷ್ಟು ದಿನ ಈ ಸ್ಮೈಲಿ ಬಾಲ್ ಬರೀ ಆಟ ಆಡೋದಕ್ಕೆ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಒಬ್ಬರು ಸ್ವಾಮೀಜಿ ಸಿಕ್ಕಿದ್ರು. ಸ್ವಾಮೀಜಿನ? ಎಸ್, ಎಕ್ಸಾಕ್ಟ್ಲಿ. ನಾನು ಇವತ್ತು ಬರ್ತಿರ್ಬೇಕಾದ್ರೆ ನನ್ನ ಕಾರ್ಗೆ ಒಬ್ಬರು ಸ್ವಾಮೀಜಿ ಅಡ್ಡ ಸಿಕ್ಕಿದ್ರು. ನಾನು ಅವ್ರ ಹತ್ರ ಹೋದಾಗ ಅವರು ನನ್ನ ಕೈಗೆ ಈ ಸ್ಮೈಲಿ ಬಾಲನ್ನು ಕೊಟ್ಟರು. ಕೊಟ್ಬಿಟ್ಟು ಅವ್ರು ಹೇಳಿದ್ರು, ಈ ಸ್ಮೈಲಿ ಬಾಲ್ನ ನಾವು ಕೈಯಲ್ಲಿ ಹೀಗೆ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ಒಂದು 15 ಮಿನಿಟ್ಸ್ ಇದನ್ನು ಪ್ರೆಸ್ ಮಾಡಿ ರಿಲೀಸ್ ಮಾಡ್ತಿದ್ರೆ ನಮ್ಮ ಸ್ಟ್ರೆಸ್ ಎಲ್ಲ ರಿಲೀಸ್ ಆಗುತ್ತೆ ಅಂತೆ. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ನಿಮ್ಮ ಬ್ರೈನ್ ಚುರುಕಾಗುತ್ತೆ ಅಂತ ಹೇಳಿದ್ರು. ದಾದಾ ಇಷ್ಟು ಚಿಕ್ಕ ಬಾಲ್ ಇಷ್ಟೆಲ್ಲ ಮಾಡುತ್ತೆ ಅಂತ ನನಗೆ ಗೊತ್ತಿರಲ್ಲ. ಫ್ಯಾಂಟಾಸ್ಟಿಕ್ ಅಲ್ವಾ? ನೀನು ಹೇಳೋದೆಲ್ಲ ಸರಿ ಹರ್ಷ, ಆದರೆ ಇದನ್ನೆಲ್ಲ ಸ್ವಾಮೀಜಿ ಕೊಟ್ರಾ? ಹಾಂ ಹೌದು ದಾದಾ. ಹರ್ಷ ಸರ್, ಇದಕ್ಕೆಲ್ಲ ಏನಾದರೂ ನೀವು ದುಡ್ಡು ಕೊಟ್ರಾ? ನೋ ವೇ, ಫ್ರೀ. ಸೊ ಎಲ್ಲರೂ ಇದನ್ನು ನಿಮ್ಮ ಟೇಬಲ್ ಮೇಲೆ ಇಟ್ಕೊಳ್ಳಿ. ನಿಮಗೆ ಫ್ರೀ ಟೈಮ್ ಇದ್ದಾಗ ಇವಾಗ ನಾನು ಹೇಳ್ಕೊಟ್ನಲ್ಲ ಹಾಗೆ ಪ್ರಾಕ್ಟೀಸ್ ಮಾಡಿ. ಇನ್ಫ್ಯಾಕ್ಟ್ ಇದರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಮ್ಮ ಕಂಪನಿಗೆ ಒಳ್ಳೇದಲ್ವಾ? ಆ್ಯಂಡ್ ಇನ್ನೊಂದು ಎಕ್ಸಾಕ್ಟ್ಲಿ 22 ಮಿನಿಟ್ಸಲ್ಲಿ ನಿಮ್ಮ ಡೆಸ್ಕಿಗೆ ಬರ್ತೀನಿ ಇದ್ರ ಬಗ್ಗೆ ಅಭಿಪ್ರಾಯ ತಿಳ್ಕೊಳ್ಳೋಕ್ಕೆ. ಈಗಲೇ ಬೇಡ ಸರ್, ಒಂದು ವಾರ ಪ್ರಾಕ್ಟೀಸ್ ಮಾಡಲಿ, ಆಮೇಲೆ ಅವರ ಅಭಿಪ್ರಾಯ ಕೇಳೋಣ. ಓಹ್ ಯಾ ಶ್ಯೂರ್. ಯು ಮೇ ಆಲ್ ಲೀವ್ ನೌ. ಜೊತೆ